ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇದ್ದಿದ್ದು ಫಿಶ್ ಸತ್ತೋಗ್ಬಿಟ್ಟಿದೆ. ಹೆಂಗೆ ಅಂದರೆ ನಾನು ಲಾಸ್ಟ್ ಟೈಮ್ ತೊಳಿಬೇಕಾರೆ ಹೇಳೋದ್ನಲ್ಲ, ಮಿಕ್ಸ್ ಮಾಡಿಬಿಟ್ಟಿದ್ದೆ ಫಿಲ್ಟರ್ನವರಿಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಅಂತ, ಅದಕ್ಕೆ ಏನೋ ಅದು ಸತ್ತೋಗ್ಬಿಡ್ತು. ಮತ್ತು ಲಾಸ್ಟ್ ಟೈಮು ಅದಕ್ಕೆ ಮುಟ್ಟು ಮೇಲಿಗೆ ಆದರೂ ಕೂಡ ಅದು ಸತ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ನಂದು ಪೀರಿಯಡ್ಸ್ ಬೇರೆ ಆಗಿತ್ತು. ಸೊ ಹಂಗೆ ಏನಕ್ಕೋ ಗೊತ್ತಿಲ್ಲ, ಒಟ್ಟು ಸತ್ತೋಗ್ಬಿಟ್ಟಿದೆ. ಇನ್ನೇನು ಮಾಡೋದು ಅಂತ ಸಖತ್ ಬೇಜಾರಾಗಿತ್ತು. ಒಂಥರ ಮನೆಯವರು ಅನ್ನೋ ಥರ ಅಟ್ಯಾಚ್ ಆಗಿಬಿಟ್ಟಿತ್ತು. ಅದನ್ನು ನೋಡ್ಕೊಂಡು ನಾನು ಒಂದೊಂದ್ಸಲ ಹಂಗೆ ನಿಂತ್ಕೋತಾ ಇದ್ದೆ, ಅಷ್ಟು ಚೆನ್ನಾಗಿ ಅದು ನೀರೊಳಗಡೆ ಎಲ್ಲ ಈಜೋದು. ಸೊ ಇವತ್ತು ಸತ್ತೋಗ್ಬಿಟ್ಟಿದೆ. ಊರಿಂದ ಬಂದು ಬೇರೆ ತೊಗೊಂಬರ್ಬೇಕು. ಊರಿಗೆ ಹೊರಟಿದ್ದೀವಿ ಇವತ್ತು. ಇಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಕೆಲಸ ಫ್ರೆಂಡ್ಸ್? ನೋಡಿ ಏರ್ ಕಟ್ ಹೆಂಗಿದೆ ನನ್ನ ಮಗಂದ, ಎಲ್ಲ ಗೊತ್ತೋಸಮ್ಮ. ಇವತ್ತು ಸ್ನಾನ ಮಾಡಿಲ್ಲ ಫ್ರೆಂಡ್ಸ್, ಸ್ನಾನ ಮಾಡಿಲ್ಲ. ಇದು ನಾನು ಫ್ರೆಶ್ ಅಪ್ ಯಾವಾಗ ಕತ್ಲೆ ಅದಾಗ ಎಲ್ಲಿ ಮಾಡಿದೆ? ಇನ್ನೂ ಕತ್ಲೆನೇ ಆಗಿಲ್ಲ. ಕಪ್ಪು ಕಾಣಿಸ್ತೈತೆ. ಮುಖ ತೊಳಿಬೇಕು ಫಸ್ಟು. ಮುಖನಾದ್ರು ತೊಳ್ಕೊ ಆಯ್ತಾ, ಬ್ರಷ್ ಮಾಡಿ. ಕೆಲಸ ಮಾಡು, ಸ್ನಾನ ಮಾಡಬೇಡಲೇ ಈ ಬಟ್ಟೆ ಹಾಕು. ಅಯ್ಯೋ ದೇವ್ರೇ, ಇದು ಫೇವ್ರೇಟ್ ಫ್ರೆಂಡ್ಸ್ ನನ್ನ ಮಗುಗೆ. ಅದಕ್ಕೆ ಸ್ನಾನ ಮಾಡಿದ್ಮೇಲೆ ಇದೇ ಬಟ್ಟೆ ಹಾಕು. ಸ್ನಾನ ಏನು ಮಾಡಿಬಿಡು, ಬ್ರಷ್ ಮಾಡು ಆಯಿತಾ. ಬ್ರಷ್ ಮಾಡಿ ಮುಖ ತೊಳ್ಕೊ ಆಯಿತಾ. ಸೊ ಫ್ರೆಂಡ್ಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ಪುನಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಕೊಡೋದು? ಗಿಳಿ ಕೊಡು. ಗಿಳಿ ನೀನೇ ಇದೆಯಲ್ಲ. ಗಿಳಿ ಕೊಡು. ಸೊ ನೋಡೋಣ. ನಿಮಿಷ ಇಲ್ಲಿ ಕೂತ್ಕೋಬೇಡ. ಪ್ಲೀಸ್ ಅಮ್ಮ. ಏನು ಪೀಚಮ್ಮ? ತಡಿ, ಆ ಬುಕ್ನ ತಕ್ಕೊಡು. ಎಲ್ಲಿ ಇದೆ ತಗೊಳ್ಳಿ. ಸೊ ಏನು ಕೊಡೋದು ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ, ಅಂಗಡಿಗೆ ಹೋಗೋಣ. ಹೋಗಿ ಏನು ಕೊಡೋಣ ಅಂತ ಅಲ್ಲಿ ಡಿಸೈಡ್ ಮಾಡ್ತೀನಿ. ಇಲ್ಲಿ ಇನ್ನೂ ಏನು ಡಿಸೈಡ್ ಮಾಡ್ಕೊಂಡಿಲ್ಲ. ಸೊ ಬನ್ನಿ, ವ್ಲಾಗ್ ಹೇಗಾಗುತ್ತೆ ಅಂತ ನೋಡೋಣ. ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ, ವ್ಲಾಗ್ ಹೇಗಾಗುತ್ತೆ ಅಂತ ನೋಡೋಣ. ಈಗೋಸ್ಕರ ಗಿಫ್ಟ್ ತಂದಿದ್ದಾಯಿತು. ಸೊ ಏನು ಗಿಫ್ಟ್ ತಂದೀನಿ ಅಂತ ಅವ್ರ ಕೈಲೇ ರಿವೀಲ್ ಮಾಡಿಸ್ತೀನಿ. ನೋಡೋಣ ಹೆಂಗಿರುತ್ತೆ ಅವ್ರ ಎಕ್ಸೈಟ್ಮೆಂಟು, ಅವ್ರ ಎಕ್ಸ್ಪ್ರೆಷನ್ನು. ಅವ್ರು ಹೇಳೋದೇ ಒಂದು ದುಡ್ಡೇನು ಖರ್ಚು ಮಾಡಿದೆ. ಇಲ್ಲ ಅಂದರೆ ನಾನು ತಂದಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಹುಡುಕ್ತಾರೆ. ಸೊ ನೋಡೋಣ ಏನಂತಾರೆ, ಅವರು ಬಾಯಾರೆ ಕೇಳೋಣ. ಸೊ ಈಗ ಊರಿಗೆ ಹೋಗಬೇಕು. ಇವತ್ತು ಊರಿಗೆ ಹೊರಟಿದ್ದೀವಿ. ಸೊ ಪ್ಯಾಕಪ್ ಎಲ್ಲ ಮಾಡ್ಕೋಬೇಕು. ಸೊ ಪ್ಯಾಕ್ ಮಾಡ್ಕೋತೀವಿ ಊರಿಗೆ ಹೋಗೋಕ್ಕೆ ಬಟ್ಟೆನ. ಇನ್ನು ಪುನಿ ಕಾಲ್ ಮಾಡಿದ್ದ, ಬೇಗನೆ ಬರ್ತೀನಿ ಇವತ್ತು ಅಂತ ಹೇಳಿದ್ರು. ಅಂದರೆ ಊರಿಗೆ ಹೊರಡ್ಬೇಕಲ್ವ. ಸೊ ಹಾಗಾಗಿ ಚಪಾತಿ ಮಾಡಿರು, ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅಂದರು. ನೀನು ಊಟ ಟೈಮೇ ಆಯಿತು ನಾವು ಹೊರಡೋ ಅಷ್ಟರೊಳಗೆ. ಹಂಗಾಗಿ ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಬೇರೆ ಇದೆ, ನೆನ್ನೆ ಇಡ್ಲಿಗೆ ಮಾಡಿದ್ದು, ಅದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಚಟ್ನಿ ಬೇರೆ ಇದೆ. ಪಕ್ಕದ ಮನೆ ಅಕ್ಕ ಬದನೆಕಾಯಿ ಪಲ್ಯ ಬೇರೆ ಕೊಟ್ಟಿದ್ರು. ಸೊ ಎಲ್ಲದೂ ಇತ್ತು. ಬಟ್ ಅವರು ಆ ಥರ ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಅವರಿಗೋಸ್ಕರ. ಚಪಾತಿ ಕೂಡ ಅರ್ದಿಟ್ಕೊಂಡೆ. ಬೇಗ ಅಂದರೆ ಅವ್ರು ಬಂದ ತಕ್ಷಣ ಬಿಸಿ ಸುಡ್ಬೋದು ಅಂತ ಹೇಳಿ ಚಪಾತಿನ ಫ್ರೀ ಆಗಿದ್ದಾಗ ಅರ್ದಿಟ್ಕೊಂಬಿಟ್ಟೆ ಟಿ ವಿ ನೋಡ್ತಾ. ಟೊಮೊಟೊ ಗೊಜ್ಜು ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯಿತು ಆಲ್ಮೋಸ್ಟು. ಇನ್ನು ಅವ್ರಿಗೆ ಏನು ಸರ್ಪ್ರೈಸ್ ತಂದಿದ್ದೀನಿ, ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಕಾಯ್ದಕ್ಕೇ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನಂತೂ. ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದೆ, ಅರ್ಧ ಗಂಟೆಗೆ ಒಂದ್ಸಲ ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಬಾರೋ ಇಲ್ಲಿ ಬಂದ. ಏನು ಮಗ ಬೈಲಿ. ಏನು ಸರ್ಪ್ರೈಸು? ಎಲ್ಲ ಸರ್ಪ್ರೈಸ್ ಕೊಡೋದ್ರಲ್ಲೇ ಬಂದ್ರಿ. ಏರೋಪ್ಲೇನ್ ಎಲ್ಲಿ? ಇದ್ರಲ್ಲಿ ಬೆಳವಡಿಗೆ ಹೋಗೋದಾ? ಬಂದ್ರು ಪಪ್ಪ ಬಂದರು. ಫ್ರೆಂಡ್ಸ್ ಸರ್ಪ್ರೈಸ್ ನೋಡಿ ಏನಂತಾರೆ, ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಬಾ ಮಗ್ನೆ. ಇಲ್ದದ್ದು ಎಲ್ಲಿಂದ ತಂದ್ಕೊಡೋಣ? ಚೂಮಂತರ ಮಾಡಿ.
ಶರ್ಟು ನಾನು ಅವ್ರಿಗೆ ಎಕ್ಸೈಟ್ಮೆಂಟಾಗಿ ಸರ್ಪ್ರೈಸ್ ಕೊಡೋಣ, ಅವ್ರಿಗೆ ಏನು ಅನಿಸುತ್ತೆ, ಏನು ತಂದಿರ್ಬೋದು ಅಂತ ಗೆಸ್ ಮಾಡ್ಬೋದು ಅಂತ ಎಲ್ಲ ಕ್ವಶನ್ಸ್ ಕೇಳಿ ಕೊಡೋಣ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನನ್ನ ಮಗ ಎಲ್ಲ ರಿವೀಲ್ ಮಾಡಿಬಿಟ್ಟಿದ್ದ. ಮಧ್ಯದಲ್ಲಿ ನಂದಲ್ಲಿಡ್ಲಿ ನಂದಗೋಪಾಲ ಅಂತ ಹೇಳಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು ಪುನಿಗೆ. ನನಗಂತೂ ಸಿಟ್ಟೇ ಬರ್ತಾಯಿತ್ತು. ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಅಂದರೆ ಈ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ತಲೆ ತಿಂತಾಯಿದ್ರು. ಕಟ್ ಮಾಡು ಅಂತಿದ್ದೆ ನಾನು. ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಇದೆಲ್ಲ ಮಾಡ್ತು ಮೋಟ. ಏನಕ್ಕೂ ಮಾಡಿ ಹಲೋ ಏನಿಲ್ಲ ಸಿನಿಮಾ ಫುಲ್ ಅವಾಜ್ ಆಗ್ತೈತೆ. ಬಟ್ಟೆ ತಂದ್ಬಿಟ್ಟಾರೆ ಗಿಫ್ಟು ತೋರ್ಸಕ್ಕೆ. ನನ್ ಸೈಜ್ ಅಲ್ಲ ಇದು. ಚೇಂಜ್ ಮಾಡ್ಕೊಂಡು ಹೋಗಿ. ಎಲ್ಲೋ ಎಲ್ಲಿ ನೋಡ್ಕೊಂಡೆ ಹೋದಿ ನೀನ್ ಶರ್ಟ್ ನೋಡ್ಕೊಂಡು ಹೋಗಿ. ಸರ್ಪ್ರೈಸ್ ಗಿಫ್ಟ್ ಬಟ್ಟೆ ತಂದಾರೆ ಹೆಂಗೆ ಅದನ್ನ ತೋರಿಸ್ತೇ ಅಂತೆ. ಅವಾಜ್ ಆಗ್ತೈತೆ. ಬೇಗ ಬಾರ ನೋಡೋಣ. ವಾಪಸ್ ಕೊಡಿದ್ರೆ ಪಪ್ಪ ಸೈಜ್ ಆದ್ರೆ ವಾಪಸ್ ಆಡಲ್ಲ. ಸರಿ ಈಗ ಒಂದು 9 ಗಂಟೆಗೆ ಹೊರಡ್ತೆ. ನಿನ್ ಶರ್ಟ್ ನೋಡ್ಕೊಂಡು ಹೋಗಿ ಎಕ್ಸೆಲ್ ಎಲ್ಲೋ ಒಂದೇ ಅಂತ. ಇದು ಮಾತ್ರ ಎಲ್ಲೋ ಇದು ಎಕ್ಸೆಲ್ ಒಂದಕ್ಕೆ ಹಿಡಿದು ನೋಡಕ ಎರಡು ಒಂದೇ ಸೇಮ್ ಸೈಜ್ ಕಣಕ. ಎಕ್ಸೆಲ್ ಚೇಂಜ್ ಮಾಡ್ಬೇಕು. ಹೋಗ್ತಾ ಚೇಂಜ್ ಮಾಡ್ಕೊಂಡು ಹೋಗೋಣ. ಹೋಗಕ್ಕೆ ಈಗ ಹೋಗ್ ಮಾಡ್ಕೊಂಡ್ಬರ್ಬೇಕು. ಇದಾಗಲ್ಲ ನಂಗೆ ಲೂಸ್ ಆಗುತ್ತೆ. ಹಾಕೊಂಡು ನೋಡು. ನಾನು ನೋಡ್ಕೊಂಡೆ ಹೋಗಿ ತಂದೆ ಒಟ್ಟಿಗೆ. ಯಾವುದೇ ಕಾಣೋದು ಆಗಲ್ಲ ನಂಗೆ. ಸರಿಯಪ್ಪ ನೋಡಿ ಇದು ಎಲ್ಲೋ ಎಲ್ಲಿ ನೋಡ್ಕೊಂಡೆ ಹೋಗಿ ಎಲ್ಲ ಆಗುತ್ತೆ. ಇದು ಎಕ್ಸೆಲ್ ಅಂದ್ರೆ ಡಬಲ್. ಎಕ್ಸೆಲ್ ಡಬಲ್ ಗೊತ್ತಾಯ್ತು ನನ್ಗೆ. ನನ್ನ ಡಬಲ್ ಎಕ್ಸೆಲ್ ದೊಡ್ಡದಾಯ್ತು ಅಂದ್ರೆ ಅದಕ್ಕೆ ಇಲ್ಲ ಅಕ್ಕ ಬೇಕಾದ್ರೆ ಹಾಕಿ ನೋಡ್ಲಿ. ಊಟ ಮಾಡ್ಬೇಕು. ನಿನ್ಗೆ ಕುತ್ಕೊಳ್ಳ ನೋಡ ನಮ್ಮ ಮಗಿನ ಗಿಫ್ಟು ಪ್ಯಾಕ್ ಆಯ್ತು ನೀಟಾಗಿ. ಇಲ್ಲ ನಿಂಗೂ ತಂದು ಹೊಸ. ವೈಟ್ ಅಂದ್ರೆ ಪ್ರಾಣ ನೋಡು. ಆಮೇಲೆ ಇದು ನೀರಿಗೆ ಹಾಕ್ತಾಗ ಕುಗ್ಗುತ್ತಲ್ಲ ಅದನ್ನ ಹಾಕೊಂಡು ನೋಡು. ಇಷ್ಟ ಆಗುತ್ತೆ ನಂಗೆ. ಎಲ್ಲ ಓಕೆ. ಇದು ನಿನ್ ಮಗಂದು ನಿಂದು ಒಂದೇ ಕಲರ್ ಆಗುತ್ತೆ ಶರ್ಟ್ ಅಂತ ನೋಡಿ. ಎಲ್ಲ ಓಕೆ. ಎಕ್ಸೆಲ್ ಆಗಲ್ಲ. ಇದೊಂದು ವಾಪಸ್ ಮಾಡಂತ ಚಿನ್ನು. ಇದು ಬೇರೆ ಸರ್ಪ್ರೈಸ್ ನಂಗೆ. ಈ ಶರ್ಟ್ ಬಟ್ಟೆ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಕುರ್ತಾ ಅಂತಾನೆ ತಗೊಬಂದೆ. ನೀನ್ ಕುರ್ತಾ ಇಷ್ಟ ಅಲ್ಲ ಅಂತ. ನಿಂಗೆ ಸರ್ಪ್ರೈಸ್ ಇಲ್ಲ ಬಡಬಡಿಲಿ ಕೊಡೋದು. ಇದು ವಾಪಸ್ ಮಾಡೋದಂಗಾರೆ ಜೀನ್ಸ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ತಗೊಂಡು ಏನಮ್ಮ ಓಕೆ ಹೋಗ್ತಾ ಇನ್ನೊಂದು ಸರ್ಪ್ರೈಸ್ ಕೊಡ್ಸ ಮುಂದಿಗೆ. ಓಕೆ ಮತ್ತೆ ಇದು ಕಲರ್ ಇಲ್ಲ. ಮೆಂತ್ಯ ಕಲರ್ ಒಂದಿದೆ ಇನ್ನೊಂದು. ನಾನು ಪ್ರೀತಿಯಿಂದ ತಂದು ಇಟ್ಕೊಳ್ಳವಾ. ಅವು ಶರ್ಟ್ ಈಗ ನಾನು ಮದುವೆಗೆ ಹಾಕೊಳ್ಳೋದು ಈಗೆಲ್ಲ ಹಾಳಾಗಲ್ವಾ? ಇಬ್ರದ್ದು ಒಂದೇ ಕಲರ್. ನಾನು ನಿಂಗೆ 50 ರೂಪಾಯಿ ಫೋನ್ ಪೇ ಮಾಡು ಅನ್ನಲ್ಲ. ಅವ ಅಂಗಡಿ ಒಳಗೆ ಇರ್ತಿ ಅವನು ಬಡ್ಕೋತಾವ. ನಿನಗೆ ಸರ್ಪ್ರೈಸ್ ಅಂದ್ರೆ 50 ರೂಪಾಯಿ ಆಗಲ್ಲ ಮೇಡಮ್, 50 ರೂಪಾಯಿ ಆಗಲ್ಲ ಮೇಡಮ್ ಅಂತ ಅವ್ನು ಬಡ್ಕೋತಾವನೆ.
ಬೇಕು ಯಾವ್ದು ಬೇಕು ನಿಂಗೆ? ನನಗೆ ಆರೆಂಜ್ ನಂಗೊಂದು ಕೊಡ್ರಿ ವಾಟರ್ ಸ್ಟಿಕ್ ನಂಗೊಂದು. ಅಮ್ಮಂಗೊಂದು ಬೇಕಂತೆ. ಅಮ್ಮಂಗೊಂದು ಬೇಕಂತೆ. ಪಪ್ಪ ಅಮ್ಮಂಗೊಂದು ಬೇಕಂತೆ. ಯೂನಿಫಾರ್ಮ್ ಅದೇ ತಂದು ಯೂನಿಫಾರ್ಮ್ ಗೊತ್ತಾಯ್ತು ಕವರ್ ನೋಡೇ ಅನ್ಕೊಂಡೆ. ನಾನು ಅಲ್ಲೇ ಹೇಳ್ದೆ ಗೊತ್ತಾ. ಕೊಡೋ ಬಿಚ್ಕೊಡ್ತೀನಿ. ಈಗ ಯೂನಿಫಾರ್ಮ್ ಎಲ್ಲ ಈಗ ತಗೊಂಡೋಗಿದ್ದೆ. ನೀನು ನನ್ನ ಪಪ್ಪುಗೆ ಸರ್ಪ್ರೈಸು ಹೇಳ್ಬೇಡ ಅಂತ ನಾನು ಹೇಳಿದ್ದು. ಬಿಚ್ಕೊಡ್ತೀನಿ. ಏನ ನನ್ನ ಪಪ್ಪುಗೆ ಸರ್ಪ್ರೈಸ್ ಹೇಳ್ಬೇಡ, ಸರ್ಪ್ರೈಸ್ ಕೂಡ ಅಂದ್ರೆ ಶರ್ಟು ಅಂತ ಹೇಳಬಿಟ್ಟಲ್ಲ ನೀನು ಡಬ್ಬ. ಹೋಗಲೇ ನೀನು ಬ್ಯಾಡ್ ಬಾಯ್. 50 ರೂಪಾಯಿ ಏನಕ್ಕೆ ಮಾಡೋದು ಅವನಿಗೆ? ಅವನು ಇಲ್ಲ ಸಾಲ್ಟೇಜ್ ಇತ್ತು. ಆಮೇಲೆ ನೀನ್ 50 ರೂಪಾಯಿ ಸುಮ್ಮನೆ ಏನಾರ ಡೌ ಮಾಡಿ 50 ರೂಪಾಯಿ ಹಾಕ್ಸೋಣ ಅಂದ್ರೆ ನೀನ್ ಹಾಕ್ಲಿಲ್ವಾ? ಕರೆನ್ಸಿ ಹಾಕ್ತೆ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಕರೆಕ್ಟ್ ಆಗಿ ತಗೊಂಡು ನಾನು ಆಮೇಲೆ 50 ರೂಪಾಯಿ ಶರೀಗ್ ಫೋನ್ ಮಾಡಿ 50 ರೂಪಾಯಿ ಹಾಕ್ಸ್ಕೊಂಡು ಶರೀ ಹತ್ರ. ನಾನು ನೀನು ಇಬ್ರು ಏನೋ ಅನ್ಕೊಂಡು ನೀನು ಮಾಡ್ತೀಯ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ? ನೀನ್ ಹೆಂಗ್ ನಾನು ಕೇಳಿದೆ ಎಲ್ಲ ಇದ್ರು 50 ಗಾಡಿ ಓಡಿಸಿದ್ದೆ. ಗೊತ್ತಾಯ್ತು. ಅದಕ್ಕೆ ಒಂದೇ ಕೈ ಇರುತ್ತೆ ನಿಂಗೆ ವಿಚಾರ ಮಾಡ್ತೀಯ ಅಂತ. ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ? ನೀನ್ ಹೆಂಗು 100 ರೂಪಾಯಿ ಐಬ್ರೋ ಕೇಳಿದೆ, 100 ರೂಪಾಯಿ ಕೇಳಿ 150 ಮಾಡಿರ್ತೀಯಾ, ಹೆಂಗು ಕರೆಕ್ಟ್ ಆಗುತ್ತೆ ಅಂತ ಅನ್ಕೊಂಡೆ. ಈಗ ಹಾಕ್ಬೇಕು ನಾನು ನಿನ್ ಸರ್ಪ್ರೈಸ್ ಕೊಡಕ್ಕೆ ಅಂತ ಮಾಡಿದೀನಿ ಹೇಳೋಣ ಅಂತೆ. ಬಾ ಹೋಗೋಣ. ಚೆನ್ನಾಗಿದಾವಲ್ಲ? ಹಾಂ ನನ್ನ ಚಾಯ್ಸ್ ಇವೆರಡು ಒಂದು ಕ್ವಾಲಿಟಿ. ಇದು ಸ್ವಲ್ಪ ಸಾಫ್ಟ್, ಸಾಫ್ಟ್ ಕಾಟನ್. ಅಕ್ಕ ಒಂದು ಇಲ್ಲ ಕಣಲೆ, ನೀನೇ ತಾನೇ ಇಷ್ಟಪಟ್ಟು ತಂದಿದ್ದೀದ. ಚೆನ್ನಾಗೈತೆ. ಇಲ್ಲ ಇದು ಫೋಲ್ಡ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಹಂಗೆ ಫೋಲ್ಡ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸೆಲ್ ಅದು ಚೆನ್ನಾಗಿ ನನ್ನ ಪ್ರಕಾರ ನೀರಾಗಿ ಹಾಕಿ ಸರಿ ಹೋಗೋದು ಅಂತ ಅನ್ಕೊಂಡೆ. ಹೌದಾ ಬಿಡಪ್ಪ, ಏನೋ ಕೊಡ್ಸೋಣ ಅಂತ ಖುಷಿ ಪಡೋದು ಬಿಟ್ಟು. ಚೆನ್ನಾಗಿದೆ ಬ್ಲ್ಯಾಕು. ಹಾಂ ಅದು ನಾನು ಅನ್ಕೊಂಡೆ ಆ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಅದು ಅವನು ರೈಟ್ ಹೇಳ್ದ. ಫೋಲ್ಡ್ ಮಾಡು. ಹಾಂ ಹಂಗೆ ಮಾಡಿ ಸಖತ್ತಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ವಾಚಿಗೆ ಹೋದು ಹಾಂ ಸಕ್ಕತ್ತಾಗಿ ಕಾಣಿಸ್ತೈತೆ. ಮತ್ತೆ ಬೀಳ್ತಾಳೆ. ನಾನು ಆಚೆಗೆ ಹೋಗೋದಾ? ಗೇಟ್ ಪಾಸ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತ ಕೊಡ್ಸಿರೋದು ಮಗನೇ. ಮತ್ತೆ ಯಾರಿಗಾರನ್ನ ಕರ್ಕೊಂಬತ್ತೀನಿ ಅಂತೀಯಲ್ಲ, ಇದೇ ನಿಂಗೆ. ಚಿನ್ನಮ್ಮ ಇಲ್ಲಿ ನೋಡು ಪಪ್ಪ ಹೆಂಗ್ ಕಾಣ್ತೀರ, ಹೆಂಗ್ ಕಾಣ್ತಿದ್ದಾರೆ? ಸೂಪರ್ ಹೀರೋ. ಮಡ್ಚು, ನೀಟಾಗಿ ಮಡ್ಚು. ಇನ್ನು ಅವರಿಗಂತೂ ತುಂಬಾ ಇಷ್ಟ ಆಯಿತು ನಾನು ಇದನ್ನು ತಂದಿದ್ದು. ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂತ ಅವರು ಕೆಲವೊಂದು ಮಾತುಗಳನ್ನ ಹೇಳಿಲ್ಲ. ನಾನು ಆಫ್ ಮಾಡಿದ್ಮೇಲೆ ಕೇಳಿದೆ ಹೆಂಗೆ ಅನ್ನಿಸ್ತು ಅಂತ. ತುಂಬ ಖುಷಿ ಆಯಿತು, ಲವ್ ಯು ಹೆಂಡ್ತಿ ಅಂತ. ಅವ್ರು ಯಾವಾಗಲೂ ಹೇಳೋದೇ ಹಿಂಗೆ, ಲವ್ ಯು ಹೆಂಡ್ತಿ ಅಂತಾರೆ. ಆ ಥರ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರಿಗೋಸ್ಕರ ನಾನು ಸೇವಿಂಗ್ಸ್ ಅಂದರೆ ಅವ್ರದ್ದೇ ದುಡ್ಡು, ಬಟ್ ಅವ್ರು ಡೈರೆಕ್ಟಾಗಿ ಕೊಟ್ಟಿರೋದಲ್ಲ. ಅದು ನನಗೆ ಖರ್ಚಿಗೆ ಕೊಟ್ಟಾಗ ಅಥವಾ ತರಕಾರಿಗೆ, ಹಾಲಿಗೆ, ಮೊಸರಿಗೆ, ಈ ಥರ ಏನಾದರೂ ಮಗುಗೆ ತಿನ್ಸೋಕ್ಕೆ ಏನಾದರೂ ಕೊಟ್ಟಿದ್ದ ಅಮೌಂಟನ್ನು 50, 100 ಈ ಥರ ಸೇವಿಂಗ್ಸ್ ಮಾಡಿದ್ದನ್ನು ವ್ಯಾಲೆಂಟೈನ್ಸ್ ಡೇಗೆ ಹೋಗೋಣ, ಏನಾದ್ರು ಗಿಫ್ಟ್ ತರೋಣ. ಒಂದು ಫ್ಯಾನ್ ತರಬೇಕು ಅನ್ನೋದು ಐಡಿಯಾ ಇದ್ದಿದ್ದು ನನಗೆ. ಕಾರಿಗೆ ಒಂದು ಫ್ಯಾನ್ ಬೇಕಿತ್ತು ಅವರಿಗೆ. ಅಂದರೆ ಇದರಲ್ಲೆಲ್ಲ ಬೇಸ್ಮೆಂಟಲ್ಲೆಲ್ಲ ಅಂದರೆ ಪಾರ್ಕಿಂಗಲ್ಲೆಲ್ಲ ಇದ್ದಾಗ ತುಂಬ ಸೆಕೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಗಾಡಿಗಿಡೋ ಫ್ಯಾನ್ ತರೋಣ 1,500 ಅಂತ ಹೋದೆ. ಆಮೇಲೆ ಯಾಕೋ ಶರ್ಟ್ ತೊಗೊಬರೋಣ ಅಂತ ಅನ್ನಿಸ್ತು. ಸೊ ಶರ್ಟ್ ತೊಗೊಂಬಂದೆ. ಇನ್ನು ಅದನ್ನು ತೊಗೊಂಬಂದು ಚೇಂಜ್ ಮಾಡಿ ಹಾಕ್ಕೊಂಡು ನೋಡಿ ಎಲ್ಲ ಟ್ರಯಲೆಲ್ಲ ನೋಡಿದ್ರಲ್ಲ, ಸುಮ್ಮನೆ ಫನ್ನಿಯಾಗಿ ಮಾತಾಡ್ತಾರೆ ಅಷ್ಟೇ ನಮ್ಮ ಮನೆಯವರು. ಆ ಥರ ಏನೂ
ತಪ್ಪು ತಿಳ್ಕೊಬೇಡಿ, ನಾನೇ ತಪ್ಪು ತಿಳ್ಕೊಳ್ಳಲ್ಲ. ಜಸ್ಟ್ ನನ್ನೊಂದು ಕಾಲು ಎಳಿಯೋಕ್ಕೆ ನನಗೆ ಆ ಥರ ಅಂದರೆ ಎಲ್ಲ ಸಿಟ್ಟು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೋಪ ನೋಡಲಿಕ್ಕೆ ಹಾಗಂತ ಇರ್ತಾರೆ. ಇನ್ನು ಚಪಾತಿನ ಸುಡ್ತಾ ಇದ್ದೀನಿ, ಪಕ್ಕದಲ್ಲಿ ಕಾಫಿ ಕೂಡ ಮಾಡ್ತಾಯಿದ್ದೀನಿ. ಒಂದೇ ಉಸಿರಿಗೆ ಎಲ್ಲ ಕೆಲಸನ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಮನೆ ಕ್ಲೀನ್ ಮಾಡಿ ಹೊರಟೆ. ಜಿರಳೆ ಔಷಧಿ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡಿ ಹೋದೆ. ಅಂದರೆ ತುಂಬ ಜಿರಳೆಗಳೆಲ್ಲ ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ಏನೇನೋ ರೇಷನ್ ಇಟ್ಕೊಂಡಿರ್ತೀನಲ್ವ, ಸೊ ಜಿರಳೆ ಇದ್ದರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋದೆ. ಇನ್ನು ಅವರಿಗೆಲ್ಲ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ಹಾಕ್ಕೊಂಡೆ. ಚಪಾತಿ, ಬದನೇಕಾಯಿ ಪಲ್ಯ, ಚಟ್ನಿ, ಟೊಮೊಟೊ ಗೊಜ್ಜು 3 ಹಾಕ್ಕೊಂಡಿದ್ದೀನಿ. ಪಕ್ಕದ ಮನೆ ಅಕ್ಕ ಕೊಟ್ಟಿದ್ರು ಬದನೇಕಾಯಿ ಪಲ್ಯ, ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ. ಸೊ ಇವಾಗ ತಿಂಡಿ ಮುಗಿಸಿ ನಾವು ಹೊರಟಾಗಲೇ ಸುಮಾರು ಒಂದು 9:30, 9:45 ಆಗೋಗ್ಬಿಟ್ಟಿತ್ತು. ಮೇ ಬಿ ಇನ್ನೂ ಜಾಸ್ತಿ ಆಗಿತ್ತು ಅನಿಸುತ್ತೆ. ನಾನು ಆ ಟೈಮಲ್ಲಿ ನೋಡಲಿಲ್ಲ ಟೈಮ್ ಎಷ್ಟಾಗಿದೆ ಅಂತ. ಫುಲ್ ಬೆನ್ನು ಬಂದ್ಬಿಟ್ಟಿತ್ತು ನನಗಂತೂ. ಗಾಡಿ ಅಲ್ಲಾಡುತ್ತೆ ಅಂದರೆ ಅದಕ್ಕೆ ನೀನು ಓಡಾಡ್ಬೇಕಾ? ಕರೆಕ್ಟಾಗಿ ಕುತ್ಕೋ, ಬಿದ್ದರೆ ಹೆಚ್ಚಿನ ಮೂಗು ಹೊಡ್ಕತಿ ಹೇಳಿದ್ದೀನಿ. ಹಾಂ ಅಮ್ಮ ತಗೋತಿಲ್ಲ. ಇದು ಯಾವ ಚಿತ್ ಗೊತ್ತಾ? ಬೇಬಿ ಚಿತ್ ನಂಗೆ ಬೇಬಿ ಸೀಟ್ ನನ್ನ ಮಗನ ಬೇಬಿ ಸೀಟು. ಅಮ್ಮ ನಿಮ್ಗೆ ಯಾವ ಚಿತ್? ಅಮ್ಮ ಹೇಳಮ್ಮ. ಫಸ್ಟ್ ತಿನ್ನು, ಹೇಳ್ತೀನಿ. ಇನ್ನು ಗೊತ್ತಲ್ಲ, ಗ್ಯಾಸ್ ಹಾಕ್ಸ್ಕೊಂಡೇ ಹೋಗಬೇಕು. ಎಲ್ಲೂ ಅಂದರೆ ಒಂದೊಂದು ಕಡೆ ಸಿಗಲ್ಲ, ಕ್ಲೋಸ್ ಆಗಿಬಿಟ್ಟಿರುತ್ತೆ, ಇಲ್ಲ ಪ್ರೆಷರ್ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಕೆಳಗಿಳಿದೀವಿ. ಸೇಫ್ಟಿ ಪರ್ಪಸ್ಸಿಗೋಸ್ಕರ ಕೆಳಗಿಳಿಸ್ತಾರೆ CNG ಹಾಕಿಸ್ಬೇಕಾರೆ. ಅದೊಂದು ತಲೆನೋವು. ಅಂದರೆ ಅವ್ರು ಮಾಡೋದು ಒಳ್ಳೇದಕ್ಕೇ, ಬಟ್ ನಾವು ಮಕ್ಕಳು ನಿದ್ದೆ ಮಾಡ್ತಿರ್ತಾರೆ, ಅವಾಗೆಲ್ಲ ಇಳಿಬೇಕು. ನನಗಂತೂ ಇರಿಟೇಷನ್ ಆಗುತ್ತೆ ಒಂದೊಂದ್ಸಲ. ಸೊ ಅದನ್ನು CNG ಹಾಕಿಸ್ಕೊಂಬಿಟ್ಟು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಆಂದಿವೆ ಪುನಿ ಫ್ರೆಂಡ್ ಅಕ್ಕ ಒಬ್ಬರು ಬರ್ತಾರಂತೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಸೊ ಅವ್ರು ಇರೋದು ಚನ್ನಪಟ್ಟಣ. ಸೊ ಮೇಲ್ಕೋಟೆ, ಚಿತ್ರದುರ್ಗ, ಮಂಡ್ಯ, ಶ್ರವಣಬೆಳಗೊಳ, ರಾಮನಗರ ಈ ಥರದ ಮೇಲೆ ಹೋಗಬೇಕು. ಫುಲ್ಲು ನನಗಂತೂ ಈ ಸಲ ಯಾಕೋ ಗೊತ್ತಿಲ್ಲ, ಇಲ್ಲೇ ಆಲ್ರೆಡಿ ನನಗೆ ತಲೆ ನೋವ್ತಾ ಇತ್ತು ಸಿಕ್ಕಾಬಟ್ಟೆ ತಲೆ ನೋವ್ತೈತೆ ಕಣಪ್ಪ ಅಂತ ಹೇಳ್ಕೊಂಡೆ ಅಂತ ಇದ್ದೆ. ಅದಕ್ಕೆ ಟ್ಯಾಬ್ಲೆಟು ಕೂಡ ತೊಗೊಂಡಿದ್ರು. ಅಂದಿವೆ ಹೋಗ್ತಾ ನುಂಗೋಣ ಅಂತ ಹೇಳಿ. ನಾಗರಬಾವಿನ ಈ ಸಲ ಯಾಕೋ ತುಂಬಾ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಫುಲ್ಲು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ವಾಮಿಟ್ ಎಲ್ಲ ಆಗಿಬಿಡ್ತು ನನಗೆ. ಸಿಕ್ಕಾಬಟ್ಟೆ ತಲೆನೋಯ್ತಿತ್ತು. ಅದಕ್ಕೆ ತಲೆನೋಯ್ತಾ ಇದೆ ಕಣಪ್ಪ ಅಂದಿದ್ದು. ನಂಗೆ ಟೀ ಕುಡಿದ್ರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಸೊ ಹಾಗಾಗಿ ಟೀ ಬೇಕು ಅಂದರೆ ಟೀ ಕುಡ್ಸೋಕ್ಕೆ ನಿಲ್ಲಿಸಿದ್ದಾರೆ. ಹತ್ತತ್ರ ಬಿಡದಿ ಹೋಗಿದ್ವು ಅಷ್ಟೇ, ತುಂಬ ದೂರ ಏನು ಹೋಗಿರಲಿಲ್ಲ. ಬಿಡದಿ ಹತ್ರ ಇದ್ವಿ. ಆವಾಗ ಒಂದು ಟೀ ಕುಡಿದು ಆರಾಮಾಗಿ ಮಾತ್ರೆ ನುಂಗಿ ಮಲ್ಗೋಕ್ಕೆ ಆಗಲಿಲ್ಲ. ಅವರು ಪುನಿ ಫ್ರೆಂಡ್ ಅಕ್ಕ, ಹಸ್ಬೆಂಡು ಅವರೆಲ್ಲರೂ ಬಂದಿದ್ದರು. ಸೊ ಹಾಗಾಗಿ ಅವ್ರು ಮಾತಾಡ್ತಾನೆ ಇದ್ದರು. ಹಂಗಾಗಿ ನಿದ್ದೆ ಅಷ್ಟು ಬರಲಿಲ್ಲ, ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಬೆಳಗ್ಗೆ ಹೋಗಿ ಇನ್ನೂ ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ ನಂದು. ಇಲ್ಲೇ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಪುನರ್ವಂತೂ ಸ್ವಲ್ಪನೂ ಕಣ್ಣು ಮುಚ್ಚಲೇ ಇಲ್ಲ. ಬರೋವರೆಗೂ ಅವನಿಗೆ ಊರಿಗೆ ಹೋಗೋ ಕ್ರೇಜು. ಇನ್ನು ಟೀ ಚೆನ್ನಾಗಿತ್ತು. ಏಲಕ್ಕಿ ಟೀ, ಏಲಕ್ಕಿ ಎಲ್ಲ ಹಾಕಿ, ಶುಂಠಿ ಎಲ್ಲ ಹಾಕಿ ಮಾಡಿದರು. ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಟೀ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತಲೂ ಅನ್ನಿಸ್ತು. ಇನ್ನು ಪುನರ್ವು ನೋಡಬೇಕಲ್ಲ, ಇಷ್ಟವಾದ ಸಾಂಗ್ ಅವನಿಗೆ, ನಾ ಡ್ರೈವರ ಸಾಂಗು. ಅದನ್ನು ಹಾಕ್ಕೊಂಡು ಅವ್ನಿಗೆ ಅದು ಕುರ್ಕುರೆ ಎಲ್ಲ ತಿಂದ್ಕೊಂಡು ಮಲಗಲೇ ಇಲ್ಲ ಅವನು. ನನಗೆ ಸಾಕು ಮಾಡಿಬಿಟ್ಟ. ಇನ್ನು ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ನಾವು ಮನೆ ಹತ್ರ ಬರೋ ಅಷ್ಟರೊಳಗೆ 4:15 ಆಯಿತು. ಬಂದು ಮಲಗೋ ಅಷ್ಟರೊಳಗೆ ಶಿವ ಅಂತ ಸಾಕಾಗೋಯ್ತು. ಇವತ್ತಿನ ವ್ಲಾಗ್ನು ಕೂಡ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಲೈಕು, ಶೇರು, ಕಮೆಂಟಲ್ಲಿ ಎಲ್ಲದನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನನಗೆ ಗಿಫ್ಟ್ ಏನು ಅನ್ನಿಸ್ತು, ನಮ್ಮ ಮನೆಯವ್ರ ರಿಯಾಕ್ಷನ್ ಏನಿಸ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.